ಗುತ್ತಿಗೆಯಲ್ಲಿ 4% ಮುಸ್ಲಿಂ ಮೀಸಲಾತಿ ವಿಚಾರ ಧರ್ಮದ ಆಧಾರದ ಮೇಲೆ ಎಲ್ಲಿ ಕೆಲಸ ಕೊಡ್ತಾ ಇದ್ದೀವಿ? ಮೈನಾರಿಟಿ ಅಂದ್ರೆ ಮುಸ್ಲಿಮರು ಮಾತ್ರನಾ? ಜೈನರು, ಕ್ರಿಶ್ಚಿಯನ್, ಪಾರ್ಸಿಗಳು ಎಲ್ಲರೂ ಬರ್ತಾರೆ. ಎಲ್ಲರಿಗಿಂತಲೂ ಮುಸ್ಲಿಮರು ಜಾಸ್ತಿ ಇರಬಹುದು. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಪಕ್ಷಗಳು ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂತೆ, ಆದರೆ ರಾಜ್ಯದಲ್ಲಿ ವಿಪಕ್ಷಗಳು ಫೇಲ್ಯೂರ್ ಆಗಿದೆ. ಸುಳ್ಳು ಹೇಳೋದು, ಧರಣಿ ಮಾಡೋದು ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮದ ಆಧಾರದ ಮೇಲೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಧರ್ಮದ ಆಧಾರದ ಮೇಲೆ ಎಲ್ಲಿ ಕೆಲಸ ಕೊಡ್ತಾ ಇದ್ದೀವಿ ನಾವು? ಕೆಲಸ ಅಂದರೆ ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ನು. ಈಗ SC/STಸ್ಗೆ ರಿಸರ್ವೇಷನ್ ಇದೆಯೋ ಇಲ್ವೋ? ಅದೇ ರೀತಿ ಮೈನಾರಿಟೀಸ್ ಕೊಟ್ಟಿದ್ದೀವಿ. ಮೈನಾರಿಟೀಸ್ ಅಂದರೆ ಯಾರು? ಒಂದೇ ಜಾತಿ ಇದೆಯಾ ಅದರಲ್ಲಿ? ಒಂದೇ ಧರ್ಮದವರಿದ್ದಾರಾ? ಮೈನಾರಿಟೀಸ್ ಅಂದರೆ ಕ್ರಿಶ್ಚಿಯನ್ಸು ಬರ್ತಾರೆ, ಮತ್ತು ಪಾರ್ಸಿಗಳು ಬರ್ತಾರೆ, ಮುಸ್ಲಿಮ್ಸು ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ. ಎಲ್ರಿಗೂ ಸೇರಿ ಕೊಟ್ಟಿರ್ತಕ್ಕಂಥದ್ದು. ಜೈನ ಸಮುದಾಯ ಏನು ಕಡಿಮೆ ಇದೆಯಾ? ಬೌದ್ಧರೇನು ಕಡಿಮೆ ಇದ್ದಾರಾ? ಅಥವಾ ಕ್ರಿಶ್ಚಿಯನ್ ಕಮ್ಯುನಿಟಿ ಏನು ಕಡಿಮೆ ಇದ್ದಾರಾ? ಪಾರ್ಸಿಗಳು ಕಡಿಮೆ ಇರ್ಬೋದು. ಸ್ವಲ್ಪ ಅವ್ರಿಗೆಲ್ಲರಿಗಿಂತ ಸ್ವಲ್ಪ ಮುಸ್ಲಿಮ್ಸು ಸ್ವಲ್ಪ ಜಾಸ್ತಿ ಇರ್ಬೋದು. ಈ ಎಲ್ಲ ಕಮ್ಯುನಿಟಿಗೆ ಸೇರಿ ಕೊಟ್ಟಿರ್ತಕ್ಕಂಥದ್ದು. BJPಯವರಿಗೆ ಮತ ಬ್ಯಾಂಕು, ವೋಟ್ ಬ್ಯಾಂಕು. ಕಾಂಗ್ರೆಸ್ಸು ಹಿಂದೂ ವಿರೋಧಿ ಮತ್ತು ಮೈನಾರಿಟೀಸು ಪರ ಅಂತ. ಮೈನಾರಿಟೀಸ್ ಅಂದರೆ ಏನು? BJPಯವ್ರ ಲೆಕ್ಕದಲ್ಲಿ ಮುಸ್ಲಿಮ್ಸ್ ಒಂದೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಮೈನಾರಿಟೀಸ್ ಅಂದರೆ BJPಯವ್ರಿಗೆ ತಲೆಯಲ್ಲಿ ಇಂಥ ಒಂದು ಕೆಟ್ಟ ಒಂದು ಸಂಪ್ರದಾಯ, ಜನಕ್ಕೆ ತಪ್ಪು ದಾರಿಗೆ ಎಳೆಯುವಂಥದ್ದು. ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಜೈನರು, ಬೌದ್ಧರು, ಸಿಖ್ರು ಮತ್ತು ಪಾರ್ಸಿಗಳು ಇವರೆಲ್ಲ ಸೇರಿ ಮೈನಾರಿಟಿ ಅನ್ನೋದನ್ನು ಜನಕ್ಕೆ ನಾವು ಮಾಧ್ಯಮದ ಮುಖಾಂತರ ಸ್ವಲ್ಪ ಗಟ್ಟಿಯಾಗಿ ಹೇಳಿದರೆ BJPಯವರು ಬಾಯಿ ಮುಚ್ಕೊಳ್ತಾರೆ. ಧರ್ಮದ ಆಧಾರದ ಮೇಲೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಧರ್ಮದ ಆಧಾರದ ಮೇಲೆ ಎಲ್ಲಿ ಕೆಲಸ ಕೊಡ್ತಾ ಇದ್ದೀವಿ ನಾವು? ಕೆಲಸ ಅಂದರೆ